ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಇಂದಿನ ವೀಡಿಯೋದಲ್ಲಿ ನಾನೊಂದು ಜುಪಿಟರ್ ಸ್ಕೂಟಿ ಬೈಕ್ ತೊಗೊಂಡಿದ್ದೆ. ಅದರದ್ದು ಓನರ್ಶಿಪ್ ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಈ ಒಂದು ಓನರ್ಶಿಪ್ ಎಕ್ಸ್ಪೀರಿಯೆನ್ಸ್ನ ಏನಕ್ಕೆ ಶೇರ್ ಮಾಡ್ತಿದ್ದೀನಿ ಅಂದರೆ, ನೀವೇನಾದರೂ ಹೊಸ್ದಾಗಿ ಜುಪಿಟರ್ ಸ್ಕೂಟಿನ ಯಾವುದಾದ್ರೂ ಸ್ಕೂಟಿನ ಬೈ ಮಾಡಬೇಕಂತ ಇದ್ದರೆ ಅಟ್ಲೀಸ್ಟ್ ಅದ್ರ ಬಗ್ಗೆ ಒಂದು ಐಡಿಯಾ ಬರುತ್ತೆ. ಯಾವ ರೀತಿ ಲಾಂಗ್ ಟರ್ಮಲ್ಲಿ ಇದು ನಮಗೆ ಇದಾಗುತ್ತೆ, ಹೊಸ್ದಲ್ಲಿ ಎಲ್ಲರೂ ಚೆನ್ನಾಗಿರುತ್ತೆ, ಹೋಗ್ತಾ ಹೆಂಗೆ ಬಾಳಿಕೆ ಬರುತ್ತೆ ಅಂತ ನಿಮಗೊಂದು ಐಡಿಯಾ ಸಿಗುತ್ತೆ. ನಿಮ್ಗೆ ಹೆಲ್ಪ್ ಆಗಲಿ ಅಂತಲೇ ಮಾಡ್ತೀರ. ಈ ಸ್ಕೂಟಿ 110 cc ಸ್ಕೂಟಿ. ಇದು ಫ್ರಂಟ್ ಟು ಬ್ಯಾಕು ಡ್ರಮ್ ಬ್ರೇಕ್ಸ್ಗಳನ್ನು ಹೊಂದಿದೆ. ಮತ್ತು ಈ ಸ್ಕೂಟಿಲಿ ಏನು ಸ್ಪೆಷಾಲಿಟಿ ಅಂದರೆ ಸ್ಮಾರ್ಟ್ ಕನೆಕ್ಟ್ ಅಂತ ಒಂದು ಫೀಚರ್ ಇದೆ. ನಾವು ಮೊಬೈಲ್ನ ಬ್ಲೂಟೂತ್ ಮುಖಾಂತರ ಇದು ಕನೆಕ್ಟ್ ಮಾಡ್ಬೋದು. ಆಮೇಲೆ ಇನ್ನೊಂದು ಫೀಚರ್ ಏನಪ್ಪ ಅಂತಂದರೆ TVS ಐಗೋ ಅಸಿಸ್ಟ್. ಅಂದರೆ ನಾವು ಇಲ್ಲಿ ಪಾರ್ಕಿಂಗ್ಗಳಲ್ಲಿ ಅಥವಾ ಸಿಗ್ನಲ್ಗಳಲ್ಲಿ ನಾವು ಗಾಡಿಗಳನ್ನು ತುಂಬ ಹೊತ್ತು ನಿಲ್ಲಿಸಿದಾಗ ಆಟೋಮೆಟಿಕಲಿ ಅದು ಸೆನ್ಸ್ ಮಾಡಿ ಆಫ್ ಆಗುತ್ತೆ. ಆಮೇಲೆ ನೀವು ಎಕ್ಸ್ಲೀಟರ್ನ ಪ್ರೆಸ್ ಮಾಡಿ ಬ್ರೇಕ್ ಪ್ರೆಸ್ ಮಾಡಿದರೆ 2 times ಆಟೋಮೆಟಿಕಲಿ ಗಾಡಿ ಆನ್ ಆಗುತ್ತೆ. ಅಂದರೆ ನಿಮಗಲ್ಲಿ ಫ್ಯೂಯಲ್ಲು ಸೇವ್ ಆಗುತ್ತೆ, ಅದ್ರ ಪರ್ಪಸ್ಸು. ಮತ್ತು ಇದರಲ್ಲಿ ಇನ್ಬಿಲ್ಟ್ ಮೋಟರ್ ಇದೆ. ಅಂದರೆ ನೀವು ಗಾಡಿ ಸ್ಟಾರ್ಟ್ ಆದಾಗ ಆಲ್ಮೋಸ್ಟ್ ಗೊತ್ತೇ ಆಗೋಲ್ಲ, ಆ ಥರ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಗಾಡಿ ಹೈವೇಲಿ ಹೋಗಬೇಕಾದ್ರೆ ಅರೌಂಡ್ 60 to 70 km ಸ್ಪೀಡಲ್ಲಿದ್ದಾಗ ಆಟೋಮೆಟಿಕಲಿ ಅದು ಮೋಟ್ರಿಗೆ ಸ್ವಿಚ್ ಆಗುತ್ತೆ. ಅಂದರೆ ನಿಮಗೆ ಇದು ಇಂಜಿನ್ ಮೇಲೆ ಲೋಡ್ ಇದೆಯಲ್ಲ, ಅದು ಕಮ್ಮಿ ಆಗುತ್ತೆ. ಅಂದರೆ ಫ್ಯೂಯಲ್ ಎಫಿಷಿಯನ್ಸಿ ಜಾಸ್ತಿ ಆಗೋಕ್ಕೋಸ್ಕರ ಆ ಟೆಕ್ನಾಲಜಿ ಮಾಡಿದಾಗ ಅದು ಒಳ್ಳೆಯ ಫೀಚರ್. ಮೈಲೇಜ್ನ ಒಂದು ವಿಷಯಕ್ಕೆ ಬಂದರೆ ಈ ಗಾಡಿ ನೀವು 60+70 km ಸ್ಪೀಡ್ ಇದರಲ್ಲಿ ರೇಂಜಲ್ಲಿ ಹೋದರೆ ನಿಮಗೆ ಅರೌಂಡ್ 38 ಕೊಡುತ್ತೆ. ಅದೇ ನೀವು ಸಿಟೀಲಿ ನಾರ್ಮಲ್ ಸ್ಪೀಡ್ ಅಂದರೆ ಒಂದು 60-70 ಹೋದರೆ ನಿಮಗೆ 42, 44, 45 ಅಂತೂ ಬಂದೇ ಬರುತ್ತೆ. ಈ ಗಾಡಿ ನಾನು ಬಡವರು ಬಂದು ಅಂತ ಹೇಳ್ತೀನಿ. ಯಾಕಂದರೆ ಮೇಂಟೆನೆನ್ಸು, ಯಾಕಂದರೆ ಫಸ್ಟ್ ಸರ್ವಿಸ್ ಆಗಿದೆ, ಅರೌಂಡ್ 600 to 700 rupees ಆಯಿತು. ಬಟ್ ಮೇಂಟೆನೆನ್ಸು ತುಂಬ ಕಮ್ಮಿ ಇದೆ, ಮೈಲೇಜು ಚೆನ್ನಾಗಿದೆ. ಮತ್ತು ಕಾಸ್ಟು ಅಷ್ಟೇ. ಇದು ನನಗೆ 1,10,000 ಸ್ವಲ್ಪ ಆಸ್ಪಾಸಲ್ಲೇ ಆಯಿತು. ನಾನು ಲೋನ್ ಮಾಡಿ ತೊಗೊಂಡಿದ್ದು. ಬಟ್ ಬಡವರು ಬಂದು ಅಂತ ಹೇಳ್ತೀನಿ. ತುಂಬ ಚೆನ್ನಾಗಿದೆ ಗಾಡಿ ಮಾತ್ರ. ಎಷ್ಟು ಓಡಿಸಿದ್ದು ನನಗೆ ಸ್ಟಾರ್ಟಿಂಗ್ ಈ ಗಾಡೀಲಿ ಏನು ಇಷ್ಟ ಆಯಿತು ಅಂದರೆ ಇದರ ಬೂಟ್ ಸ್ಪೇಸು. ಬನ್ನಿ ಇದ್ರ ಬೂಟ್ ಸ್ಪೇಸ್ನ ಓಪನ್ ಮಾಡೋಣ. ಕೀಯಲ್ಲಿ ಜಸ್ಟ್ ನೋಡಿ ಸೌಂಡ್ ಬರುತ್ತೆ. ಆ ಸೌಂಡ್ ಇದು ಮಾಡಿದ್ರೆ ನಿಮಗೆ ಓಪನ್ ಆಗುತ್ತೆ. ನೀವು ನೋಡ್ತಾ ಇರ್ಬೋದು ಬೂಟ್ ಸ್ಪೇಸ್ ಎಷ್ಟು ದೊಡ್ಡದಾಗಿದೆ ಅಂತ. ಸಿಕ್ಕಾಪಟ್ಟೆ ನಾವು ಮಾರ್ಕೆಟಿಗೆ ಯಾವುದೇ ಬ್ಯಾಗ್ ತಗೊಂಡೋಗೋ ಅವಶ್ಯಕತೆ ಇಲ್ಲ, ಎಲ್ಲ ಇದರಲ್ಲೇ ತುಂಬ್ಕೊಂಡು ಬಂದುಬಿಡ್ಬೋದು. ಅದಕ್ಕೆ ಹೇಳಿದ್ದೆ ನಾನು, ಇದು ಬಡವರ ಬಂತು ಅಂತ. ತುಂಬ ದೊಡ್ಡ ಬೂಟ್ ಸ್ಪೇಸ್ ಇದೆ ಮತ್ತು ಸ್ಟೈಲಿಶ್ ಡಿಸೈನ್ ಇದೆ ಗಾಡಿ ಮಾತ್ರ. ಈ ಗಾಡಿ ಬಂದುಬಿಟ್ಟು ಸಿಟೀಲಿ ಓಡಿಸೋಕ್ಕೆ ತುಂಬ ಚೆನ್ನಾಗಿದೆ, ಕಂಫರ್ಟಬಲ್ ಆಗಿರುತ್ತೆ. ಯಾಕಂದರೆ ನಾನು ಬೇರೆ ದೊಡ್ಡ ಗಾಡಿನೆಲ್ಲ ಓಡಿಸಿದ್ದೀನಿ, ತುಂಬ ಟಯರ್ಡ್ನೆಸ್ ಆಗುತ್ತೆ. ಈ ಗಾಡೀಲಿ ಆ ಥರ ಏನಾಗಲ್ಲ. ಮತ್ತು ರೈಡಿಂಗ್ ಕಂಫರ್ಟು, ರೈಡಿಂಗ್ ಪೊಸಿಷನ್ ತುಂಬ ಚೆನ್ನಾಗಿದೆ. ಸೀಟ್ಸು ತುಂಬ ಕಂಫರ್ಟಬಲ್ ಇದೆ. ಯಾಕಂದರೆ ನಾನು ಈ ಗಾಡಿನ ಮೇ ಬಿ ಅರೌಂಡ್ 200 km ಒಂದು ಸ್ಟ್ರೆಚ್ಚಲ್ಲಿ ಓಡಿಸಿದ್ದೀನಿ. ಬಿಕಾಸ್ ನಾನು ಚಿತ್ರದುರ್ಗದಿಂದ ಬೆಂಗಳೂರಿಗೆ ಇದೇ ಗಾಡೀಲಿ ಬಂದಿದ್ದೀನಿ. ಸ್ವಲ್ಪ ನನಗೆ ಸುಸ್ತಾಗಲಿ, ಮೈಕೈ ನೋವಾಗಲಿ ಆಗಲಿಲ್ಲ. ಚೆನ್ನಾಗಿದೆ ಅಂದರೆ ನನಗೆ ತುಂಬ ಇಷ್ಟ ಆಯಿತು ಕಂಫರ್ಟಲ್ಲಿ. ಮತ್ತು ಇನ್ನೊಂದು ಏನಂದರೆ ಪೆಟ್ರೋಲ್ ಟ್ಯಾಂಕನ್ನ ಈ ಸೀಟ್ ಅಂಡರಲ್ಲಿ ಕೊಟ್ಟಿಲ್ಲ, ಹಿಂದೆನೂ ಕೊಟ್ಟಿಲ್ಲ. ಈ ಪೆಟ್ರೋಲ್ ಟ್ಯಾಂಕನ್ನ ಇಲ್ಲಿ ಕೊಟ್ಟಿದ್ದಾನೆ ಲೆಫ್ಟ್ ಸೈಡಿಗೆ. ಇದನ್ನು ಓಪನ್ ಮಾಡಿದ್ರೆ ನೋಡಿ ಪೆಟ್ರೋಲ್ ಟ್ಯಾಂಕ್ ಓಪನ್ ಆಯಿತು. ಇಲ್ಲೇ ಪೆಟ್ರೋಲ್ ಹಾಕ್ಸ್ಬೋದು. ಸೊ ಪೆಟ್ರೋಲ್ ಟ್ಯಾಂಕ್ ಇಲ್ಲಿ ಕೊಟ್ಟಿರೋದ್ರಿಂದ ಇದು ಅರೌಂಡ್ 5 to 6 liters ಇರ್ಬೋದು ಕೆಪಾಸಿಟಿ. ಒಂದು 300 to 400 ಫಿಲ್ ಮಾಡಿದರೆ ಇದು ಫುಲ್ ಟ್ಯಾಂಕ್ ಆಗುತ್ತೆ. ಮತ್ತು ಇನ್ನೊಂದು ನಾನು ಕಂಡಿಗೆ ಡಿಸಡ್ವಾಂಟೇಜೇ ಇದು. ಕೆಲವೊಂದು ಸತಿ ಪೆಟ್ರೋಲ್ ಪಂಪಲ್ಲಿ ತುಂಬ ಪ್ರೆಷರ್ ಜಾಸ್ತಿ ಇತ್ತು ಅಂದರೆ ಒಂದೊಂದು ಸತಿ ಹೊರಗಡೆ ಬರುತ್ತೆ. ಇಲ್ಲಿ ಡ್ರೈನ್ ಕೊಟ್ಟಿದ್ದಾರೆ, ಇದರಿಂದ ಹೊರಗಡೆ ಹೋಗುತ್ತೆ. ಬಟ್ ಇದನ್ನು ಸ್ವಲ್ಪ ಕರೆಕ್ಟ್ ಮಾಡಿದರೆ ಇನ್ನೂ ತುಂಬ ಚೆನ್ನಾಗಿರ್ತಿತ್ತು. ಮತ್ತು ಇದು ಸ್ಟ್ಯಾಂಡು ಅಷ್ಟೇ. ಇದು ಸ್ಟ್ಯಾಂಡ್ ತುಂಬ ಈಸಿಯಾಗಿ ಹಾಕ್ಬೋದು, ಯಾರು ಬೇಕಾದ್ರೂ ಹಾಕ್ಬೋದು. ಸಣ್ಣ ಮಕ್ಕಳು ಬೇಕಾದ್ರೆ ಹಾಕ್ಬೋದು. ಯಾಕಂದರೆ ಅದರೊಳಗೆ ಮೇ ಬಿ ಏನೋ ಹೈಡ್ರಾಲಿಕ್ ಟೆಕ್ನಾಲಜಿಯನ್ನು ಯೂಸ್ ಮಾಡಿದ್ದಾನೆ ಅನಿಸುತ್ತೆ. ಸೊ ಅದರಿಂದ ನಮಗೆ ಈಸಿಯಾಗಿ ಸ್ಟ್ಯಾಂಡ್ ಹಾಕ್ಬೋದು. ನೀವು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನೋಡ್ಬೋದು. ಇಲ್ಲಿ
ತುಂಬ ಇನ್ಫಾರ್ಮೇಷನ್ ಇದೆ. ನಿಮಗೆ ಟೈಮ್ ಇದೆ, ಮತ್ತು ಎಷ್ಟು ಮೈಲೇಜ್, ಎಷ್ಟು ರೇಂಜ್ ಇದೆ, ಮತ್ತು ಟ್ರಿಪ್ಪಲ್ಲಿ ಎಷ್ಟು ಓಡಿದೆ. ಈಗ ನಾನು ಅರೌಂಡು 1191 ಓಡಿಸಿದ್ದೀನಿ ಗಾಡಿನ. ಅಂದರೆ 1000ಕ್ಕಿಂತಲೇ ಹೆಚ್ಚು ಓಡಿಸಿದ್ದೀನಿ. ಗಾಡಿ ತೊಗೊಂಡು 4 ಮಂತ್ಸ್ ಆಯಿತು. ಅರೌಂಡ್ ಈ ಗಾಡಿ ಡಿಸೈನು, ಲುಕ್ಕು ತುಂಬ ಚೆನ್ನಾಗಿದೆ. ಇದರಲ್ಲಿ ಮುಂದೆ ಡಿಯರ್ ಹಾರಿಸ್ಕೊಟ್ಟಿದ್ದಾನೆ. ಹೆಡ್ ಲ್ಯಾಂಪ್, ಹೆಡ್ ಲ್ಯಾಂಪ್ಸು ತುಂಬ ಬ್ಯೂಟಿಫುಲ್ ಡಿಸೈನು. ಮುಂದೆ ಡಿಯರ್ ಹಾರಿಸ್ಕೊಟ್ಟಿದ್ದಾನೆ. ಲೈಟಿಂಗು ನೈಟದ್ದು ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಶಾಕ್ಸು ತುಂಬ ಸ್ಮೂತ್ ಇದೆ. ಎಂಥ ನೀವು ಹಳ್ಳ ತಗ್ಗುದಿದ್ದಲ್ಲಿ ಹೋದ್ರೂ ನಿಮಗೆ ವೈಬ್ರೇಷನ್ಸು ಏನು ಅನಿಸಲ್ಲ. ಯಾಕಂದರೆ ನಾನು ಫ್ಯಾಮಿಲಿ ಜೊತೆ ಬೆಂಗಳೂರಿಂದ ಬಂದು ಚಿತ್ರದುರ್ಗದಿಂದ ಬೆಂಗಳೂರಿಗೆ ಬಂದಿದ್ದೀನಲ್ಲ, ತುಂಬ ನನಗೆ ಕಂಫರ್ಟಬಲ್ ಅನ್ನಿಸ್ತು ಗಾಡಿ ಮಾಡಿ. ನೀವು ನೋಡ್ತಾ ಇರ್ಬೋದು, ಕಾಸ್ಟು ಕೂಡ ತುಂಬ ಕಮ್ಮಿ ಇದೆ ಕಂಪೇರ್ಡ್ ಟು ಅದರ್ ಬೈಕ್ಸ್. ಎಲ್ಲ ಅಡ್ವಾಂಟೇಜ್, ಲೋಡೆಡ್ ಅಡ್ವಾಂಟೇಜ್ ಜಾಸ್ತಿ ಕಂಪೇರ್ಡ್ ಟು ನೆಗೆಟಿವ್ಸೇ ಕಮ್ಮಿ ಈ ಗಾಡೀಲಿ. ಆಮೇಲೆ ಮೋಸ್ಟ್ ಸೆಲ್ಲಿಂಗ್ ಅಂತ ಹೇಳ್ಬೋದು ಈಗ ಟಿ ವಿ ಎಸ್ ಜುಪಿಟರ್ ಸ್ಕೂಟಿ ಈಗ ಏನು ಪರ್ಚೇಸ್ ಮಾಡಿದ್ದೀವಲ್ಲ ಅದರದ್ದು ಲೈಟಿಂಗ್ ಚೆಕ್ ಮಾಡೋಣ ಅಂತ. ನೋಡಿ, ಇಷ್ಟು ಲೈಟಿಂಗು, ಇನ್ನು ಗಾಡಿ ಸ್ಟಾರ್ಟ್ ಆಗಿಲ್ಲ. ಸ್ಟಾರ್ಟಿಂಗು ಬ್ಯೂಟಿಫುಲ್ ಲೈಟಿಂಗ್ ಕೊಟ್ಟಿದ್ದಾನೆ ಮುಂದೆ TRLs, ಮತ್ತು ಫ್ರಂಟಲ್ಲಿ ಬ್ಯಾಕಲ್ಲಿ ಕೊಟ್ಟಿದ್ದಾನೆ. ಅದಕ್ಕೆ ನೋಡಿ, ಇದು ಲೈಟಿಂಗ್, ಇಷ್ಟು ಲೈಟ್ ಇದೆ ಆಯಿತಾ. ನೋಡಿ, ಇದು ಹೈ ಲೋ ಟಿಪ್ ಇದರ ಸೌಂಡು. ಒಂಥರ ಇಷ್ಟು ಸಾಕು ಅನಿಸುತ್ತೆ, ಇಷ್ಟು ಬೆಳಕು ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಕಂಫರ್ಟ್ US ಲೋಗೋ ಪಕ್ಕದಲ್ಲಿ ಕಂಡ ಇರಲಿಲ್ಲ, ಈಗ ಅದನ್ನು ಇಷ್ಟೊಂದು ಚೆನ್ನಾಗಿ ಬೆಳಕು ಕೊಡ್ತಾರೆ. ಆಮೇಲೆ ಇದರಲ್ಲಿ ಕಾರಲ್ಲಿ ಇರೋ ಥರ ಪಾರ್ಕಿಂಗ್ ಲೈಟ್ ಕೂಡ ಇದೆ ನೋಡಿ. ಬ್ಲಿಂಕ್ ಆಗ್ತಿರ್ಬೋದು, 4 ಲೈಟ್ಗಳು ಬ್ಲಿಂಕ್ ಆಗುತ್ತೆ. ಆ ಟರ್ನ್ ಇಂಡಿಕೇಟರ್ನ ಪ್ರೆಸ್ ಮಾಡಿ 2-3 ಸೆಕೆಂಡ್ಸ್ ಇಟ್ಕೊಂಡ್ರೆ ಇದು ಆನ್ ಆಗುತ್ತೆ. ಮತ್ತೆ ಇನ್ನೊಂದು ಸ್ವಲ್ಪ ಒತ್ತಿಡ್ಕೊಂಡ್ರೆ ಇದು ಲೈತು ಈ ಬೈಕಿನ ಜುಪಿಟರ್ ಸ್ಕೂಟಿಯ ರಿವ್ಯೂ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಟಾಟಾ, ಬಾಯ್.